ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆಯ ಮೇಲೆ ಲಾಠಿ ಚಾರ್ಜು, ಅಶ್ರುವಾಯು ಪ್ರಯೋಗ, ಅದನ್ನು ವಿರೋಧಿಸಿ ನಿನ್ನೆ ವಿಪಕ್ಷಗಳ ಪ್ರತಿಭಟನೆ ನಡೆದದ್ದು ಪ್ರಧಾನಮಂತ್ರಿಗಳ ಮನೆ ಎದುರಿಗೆ. ಪ್ರಧಾನಮಂತ್ರಿಗಳ ಮನೆ ಎದುರಿಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ದನ್ನು ವಿರೋಧಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿಯವರು ಮುತ್ತಿಗೆ ಹಾಕೋದಕ್ಕೆ ಬಂದರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದರು. ಹಾಗೆ ಬಂದ ಬಿಜೆಪಿ ನಾಯಕರುಗಳ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದರು. ಶಾಸಕ ಬಿಪಿ ಹರೀಶರಿಗೆ ಮೊಟ್ಟೆ ಬಿತ್ತು. ಬಿಜೆಪಿ ನಾಯಕ ತಮ್ಮೇಶ್ ಗೌಡ ಕಾರಿನ ಮೇಲೂ ಮೊಟ್ಟೆ ಎಸೆದಿದ್ದಾರೆ. ಹರಿಹರ ಶಾಸಕ ಬಿಪಿ ಹರೀಶ್ ಅವರ ತಲೆಗೆ ಬಿತ್ತು ಮೊಟ್ಟೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಬಂದ ಬಿಜೆಪಿ ನಾಯಕರುಗಳನ್ನ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡೋದ್ರು. ಮೊಟ್ಟೆ ಎಸೆದ ಕಾಂಗ್ರೆಸ್ ಕಾರ್ಯಕರ್ತ ಪುಣ್ಯೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೊಟ್ಟೆ ಹೊಡೆದಿದ್ದು ನೀವೇ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಈ ಒಂದು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಏನು ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಅಪರಾಧ ಮಾಡಿದ್ರಲ್ಲ, ನಮ್ಗೆ ಯಾರೀ ನ್ಯಾಯ ಕೊಡ್ಸೋರು? ಯಾರೀ ಸರ್? ಮೊಟ್ಟೆ ನಾನು ವಿದ್ಯಾರ್ಥಿ ಸರ್, ಕಾರ್ಯಕರ್ತ ಅಲ್ಲ, ವಿದ್ಯಾರ್ಥಿ ಸರ್, ನಮ್ಗೆ ಯಾರು ಸರ್ ನ್ಯಾಯ ಕೊಡ್ಸೋರು? ಮೊಟ್ಟೆ ಹೊಡೆದಿದ್ದು ನೀವೇ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಈ ಒಂದು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಏನು ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಅಪರಾಧ ಮಾಡಿದ್ರಲ್ಲ, ನಮ್ಗೆ ಯಾರೀ ನ್ಯಾಯ ಕೊಡ್ಸೋರು? ಯಾರೀ ಸರ್? ನಾನು ವಿದ್ಯಾರ್ಥಿ ಸರ್, ಕಾರ್ಯಕರ್ತ ಅಲ್ಲ, ವಿದ್ಯಾರ್ಥಿ ಸರ್. ಮೊಟ್ಟೆ ದಾಳಿಗೆ ನಾವೇನು ಭಯ ಬೀಳೋದಿಲ್ಲ ಅಂದ್ರು ಶಾಸಕ ಬಿಪಿ ಹರೀಶ್. ಈ ಹೋರಾಟವನ್ನ ರಾಜ್ಯದಾದ್ಯಂತ ಮಾಡ್ತೀವಿ ಅಂತ ಕಾಂಗ್ರೆಸ್ಸಿಗೆ ಎಚ್ಚರಿಕೆ ಕೊಟ್ಟರು.
ವಿರೋಧ ಪಕ್ಷದ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವ್ರ ಕಚೇರಿಯಲ್ಲಿ ಇದ್ದೆ. ಅವ್ರ ಕಾರ್ ಹಿಂದ್ಗಡೆ ನಾನು ಹೊರಟಿದ್ದೆ. ಅವ್ರೆಲ್ಲಿ ಹೋಗ್ತಾರೋ ಅಲ್ಲಿ ಹೋಗ್ತಾ ಇದ್ದೆ. ಒಂದು ಸಿಗ್ನಲಲ್ಲಿ ಅವ್ರ ಕಾರು ನಮಗೆ ಗೊತ್ತಾಗಲಿಲ್ಲ, ವೆಹಿಕಲ್ಗಳು ಎಲ್ಲೋದು ಗೊತ್ತಾಗಲಿಲ್ಲ. ತಕ್ಷಣ ನಮ್ಮ ಡ್ರೈವರು ಲೊಕೇಶನ್ ಹಾಕ್ದ. ಆ ಲೊಕೇಶನ್ನು ಕರೆದುಕೊಂಡೋಗಿ ಒಂದು ಸ್ಥಳದಲ್ಲಿ ನಿಲ್ಲಿಸಿ ಅವನು ಹೇಳ್ದ, ಕಾಂಗ್ರೆಸ್ ಆಫೀಸ್ ಲೆಫ್ಟ್ ತೋರಿಸ್ತಾ ಇದೆ, ಆದರೆ ಲೆಫ್ಟ್ ಇಲ್ಲ, ರೈಟ್, ನಾನು ಮುಂದೋಗಿ ಕಾರ್ ನಿಲ್ಲಿಸ್ತೀನಿ, ನೀವು ಇಳೀರಿ ಅನ್ನೋ ನಾನು ಅಲ್ಲಿ ಇಳಿದೆ. ಇಳಿದ ಮೇಲೆ ವಾತಾವರಣ ನೋಡಿದಾಗ ಎಲ್ಲ ಬಿಲ್ಡಿಂಗ್ ಅವಾಗ ಗೊತ್ತಾಯಿತು ನಾನು ಇಳಿದಿರೋದು ಕಾಂಗ್ರೆಸ್ ಆಫೀಸ್ ಅಂತ. ಅಷ್ಟೊತ್ತಿಗೆ ಅವರು ಘೋಷಣೆ ಆಗ್ತಾ ನನ್ನ ಮೇಲೆ ಅವರು BJPಗೆ ಧಿಕ್ಕಾರ ಅಂತ ಅವ್ರು ಹಾಕಿದ್ರು. ನಾನು ಏನು ಬಿಡಲ್ಲ, ನಾನು ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತಲೇ ಕೂಗ್ತಾ ಇದ್ದೆ. ಆಮೇಲೆ ಮೊಟ್ಟೆ ಹೊಡೆದ್ರು, ಕೆಲವರು ತಲೆಗೆ ಹೊಡೆದ್ರು, ಕೈಯಲ್ಲೂ ಹೊಡೆದ್ರು. ಕಾಂಗ್ರೆಸ್ ಕಾರ್ಯಕರ್ತರು 100 ಜನ ಇದ್ದಾಗ ಯಾರು ಹೆಂಗೆ ಗೊತ್ತಾಗುತ್ತೆ? ನಾನು ನೋಡಿದ್ರೆ ದಾವಣಗೆರೆ ಅವನು ಹರಿಹರದು MLA, ಇಲ್ಲಿ ಯಾರು ಕಾರ್ಯಕರ್ತರು ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಇಲ್ಲ, ಅವಾಗ ಪೊಲೀಸರು ಬಿಡಲೇ ಇಲ್ಲ, ನನ್ನ ಪೊಲೀಸ್ ಪ್ರೊಟೆಕ್ಷನಲ್ಲಿ ಹೇಳ್ಕೊಂಡು ಬಂದ್ರಲ್ಲ, ಹಾಗಾಗಿ ನಾನು ಹಿಂದ್ಗಡೆ ನೋಡಕ್ಕೆ ಹೋಗಲಿಲ್ಲ. ಆರ್ ಅಶೋಕ್ ಅವ್ರ ಜೊತೆ ಒಟ್ಟು ಪ್ರತಿಭಟನೆಗೆ ಹೋಗಿದ್ದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಆರ್ ಅಶೋಕ್ ಅವ್ರ ಜೊತೆ ಹೋದೆ. ಅವ್ರ ಕಾರ್ ಸಿಗ್ನಲಲ್ಲಿ ಮಿಸ್ ಆಗಿದ್ದಕ್ಕೆ ಈ ಘಟನೆ. ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಗೃಹ ಕಚೇರಿಗೆ ಮುಂದೆ ಏನು ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾವರ್ತನೆಯನ್ನು ಮಾಡಿದರು, ಅದರ ವಿರೋಧವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಅಂತಕ್ಕಂಥದ್ದು ಮಾಹಿತಿ ನನಗೆ ಬಂದಿತ್ತು. ನಾನು ಆರ್ ಅಶೋಕ್ ಅವ್ರ ಕಚೇರಿಗೆ ಹೋಗಿದ್ದೆ, ಅಷ್ಟು ನನಗೆ ಗೊತ್ತು. ನೋಡಿ, ಇಷ್ಟು ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಮಾಡಿರ್ತಕ್ಕಂಥದ್ದೇ ಇದು. ಬಡತನ ನಿರ್ಮೂಲನೆ ಅಂತೇಳಿ ಬಡತನ ಜಾಸ್ತಿ ಮಾಡಿದರು. ಕಾಂಗ್ರೆಸ್ ಆಡಳಿತದಲ್ಲಿ ಅವ್ರಿಗೆ ಭಾರತ ಬಡ ರಾಷ್ಟ್ರ, ಭಿಕ್ಷುಕರ ರಾಷ್ಟ್ರ ಅಂತೇಳಿದರೆ ಅವ್ರಿಗೆ ಹೆಮ್ಮೆ. ಇವತ್ತು ಮೋದಿಜಿಯವರ ಆಡಳಿತದಲ್ಲಿ 14 ವರ್ಷದಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಕ್ಕಂಥ ಒಂದು ಹೆಮ್ಮೆ ಇವತ್ತು ಭಾರತಕ್ಕೆ ಬಂದಿದೆ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.